ಪಿಯು ಫಲಿತಾಂಶದಲ್ಲಿ ಟಾಪರ್ ಆದ ತಿಪಟೂರು ಸ್ಟೂಡೆಂಟ್ಸ್. ತಿಪಟೂರಿನ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ 4 ಟಾಪರ್ಸ್. ತಿಪಟೂರು ನಗರದ ಎಸ್ವಿಪಿ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ ವಿದ್ಯಾರ್ಥಿಗಳು ಪಿಯುಸಿ ಫಲಿತಾಂಶದಲ್ಲಿ ಸಾಧನೆ ಮಾಡಿದ್ದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಎಸ್ವಿಪಿ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ ಸುಮಾರು 4 ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದ್ದು ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ತಿಪಟೂರು ನಗರದ ಎಸ್ವಿಪಿ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯ ಪಿಯುಸಿ ಫಲಿತಾಂಶದಲ್ಲಿ ಅದ್ಭುತ ಸಾಧನೆಯನ್ನ ಮಾಡಿ ರಾಜ್ಯದ ಗಮನ ಸೆಳೆದಿದ್ದಾರೆ. ಕಾಲೇಜಿನ ಸುಮಾರು 4 ವಿದ್ಯಾರ್ಥಿಗಳು ಉನ್ನತ ರ್ಯಾಂಕ್ ಗಳಿಸಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಇವರ ಈ ಸಾಧನೆಗೆ ಪೋಷಕರು, ಶಿಕ್ಷಕರು ಮತ್ತು ಕಾಲೇಜು ಆಡಳಿತ ಮಂಡಳಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ವಿಪಿ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಶ್ರೀರಕ್ಷಾ ಅವರು 593 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ 7ನೇ ರ್ಯಾಂಕ್ ಅನ್ನ ಪಡೆದಿದ್ರೆ, ತೇಜಶ್ರೀ 587 ಅಂಕಗಳನ್ನು ಪಡೆದು 13ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಗುರುಪ್ರಿಯಾ 589 ಅಂಕಗಳನ್ನು ಪಡೆಯುವ ಮೂಲಕ 11ನೇ ರ್ಯಾಂಕ್ ಅನ್ನ ಪಡೆದರೆ, ರಚಿತಾ 587 ಅಂಕಗಳನ್ನು ಪಡೆಯುವ ಮೂಲಕ 13ನೇ ರ್ಯಾಂಕ್ ಹಾಗೂ ಸಾನ್ವಿ ಎಂಡಿ ಪಾಲ್ 582 ಅಂಕಗಳನ್ನು ಪಡೆಯುವ ಮೂಲಕ ಟಾಪರ್ಸ್ ಆಗಿದ್ದಾರೆ. ಕಾಲೇಜ್ ಬಗ್ಗೆ ಅಂದರೆ ನಮ್ಮ ಎಷ್ಟು ಟೈಮ್ ಶೆಡ್ಯೂಲ್ಸ್ ನಾವು ಹಾಕೋಣೋದಕ್ಕಿಂತ ಇವ್ರು ಕೊಟ್ಟಿರೋ ಟೈಮ್ ಶೆಡ್ಯೂಲ್ಸೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಸಿಗೆ ಫೆಸಿಲಿಟೀಸ್ ಕೂಡ ಅಷ್ಟೇ ಇದೆ. ಎಲ್ಲ ಎಷ್ಟು ಸೆಕ್ಯೂರಿಟೀಸ್ ಇದೆ, ಎಷ್ಟು ಫ್ಯಾಕಲ್ಟೀಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಎಕ್ಸಾಮ್ಸ್ ಟೆಸ್ಟ್ಸ್ ಕಂಡಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಕ್ಸಾಮ್ಸಿಗೂ ಅಷ್ಟು ಭಯ ಇರಲಿಲ್ಲ. ಸೊ ಈಸಿ ಥರನೇ ಫೀಲ್ ಆಯಿತು. ಮತ್ತು ನಂದು ಎಷ್ಟು ಹಾರ್ಡ್ ವರ್ಕ್ ಇದೆ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ದು ಎಲ್ಲರದ್ದು ಅಷ್ಟೇ ಸಪೋರ್ಟಿವ್ನೆಸ್ ಇದೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪ್ರಿನ್ಸಿಪಲ್, ನಮ್ಮ HOD, ಎಲ್ಲ ಲೆಕ್ಚರರ್ಸ್, ಫ್ಯಾಕಲ್ಟೀಸಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅವರ್ ಓದ್ತಿದ್ದೆ ನೀನು ಬೆಳಗಿಂದ? ನಾನು ಬೆಳಗ್ಗೆ 1 hour 2 hours ಓದ್ತಿದ್ದೆ ಅಷ್ಟೇ. ಈವ್ನಿಂಗ್ ಒಂದು 2-3 hours ಓದ್ತಾ ಇದ್ದೆ ಅಷ್ಟೇ. ಕ್ಲಾಸಲ್ಲಿ ಪಾಠ? ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಕೇಳ್ತಾ ಇದ್ದೆ. ಮತ್ತು ತುಂಬ ಎಂಜಾಯ್ಮೆಂಟ್ಸ್ ಕೂಡ ಮಾಡ್ತಾಯಿದ್ರು. ಅದ್ರ ಮೂಲಕನೇ ನಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಿತ್ತು. ತುಂಬ ಸಪೋರ್ಟಿವ್ನೆಸ್ ಇತ್ತು. ನಂದು 600ಗೆ 587 ಬಂದಿದೆ. ಇದಕ್ಕೆ ಕಾರಣ ನಮ್ಮ ಲೆಕ್ಚರರ್ಸು. ಅವರೆಷ್ಟು ಚೆನ್ನಾಗಿ ಪಾಠ ಮಾಡಿದ್ರು, ನಾವೆಷ್ಟೇ ಚೆನ್ನಾಗಿ ಓದಿದ್ರು ನಮಗೆ ಅರ್ಥ ಆಗಂಗೆ ಪಾಠ ಮಾಡಿರೋವಂಥವ್ರು ನಮ್ಮ ಲೆಕ್ಚರರ್ಸು. ನಮಗೆ ಯಾವುದೇ ಒಂದು ಡೌಟ್ ಬಂದರು, ಯಾವ ಟೈಮಲ್ಲಿ ಹೋಗಿ ಕೇಳಿದ್ರು, ಯಾವುದೇ ರೀತಿಯಾದಂತಹ ಬೇಜಾರು ಮಾಡ್ಕೊಂಡಿರೋ ನಮಗೆ ಹೇಳೋರು. ಜೊತೆಗೆ ನಮಗೆ ಏನೇನು ಎಕ್ಸ್ಟ್ರಾ ಮೆಟೀರಿಯಲ್ಸ್ ಬೇಕು ಎಲ್ಲದನ್ನು ಕಾಲೇಜ್ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಪ್ರಿನ್ಸಿಪಲ್ಸರು ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ನಾವೇನಾದ್ರು ಎಲ್ಲರೂ ಹೋಗಬೇಕು ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ನಮಗೆ ಬೇರೆ ಕರಿಕ್ಯುಲಮ್ ಆಕ್ಟಿವಿಟೀಸಲ್ಲೂ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಉಪನ್ಯಾಸಕರ ಮಾರ್ಗದರ್ಶನ ಹಾಗೂ ಪೋಷಕರ ಸಹಕಾರದಿಂದ ವಿದ್ಯಾರ್ಥಿಗಳು ಯಶಸ್ವಿಯನ್ನ ಪಡೆದಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಕಾಲೇಜಿನ ಉಪನ್ಯಾಸಕರಲ್ಲಿ ಸಂತಸ ಮನೆ ಮಾಡಿದೆ. ನಮ್ಮದು 13 ರ್ಯಾಂಕ್ ಬಂದಿದೆ, 587 ಬಂದಿದೆ. ನಮಗೆ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾವ ಟೈಮಲ್ಲಿ ಯಾವ ಟೈಮ್ಸು ಹೇಳ್ಕೊಡೋದು. ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು ನಮಗೆ. ಅದಕ್ಕೆ ಈ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನಂದು 97% ಬಂದಿದೆ PCMBಲಿ. ನಮ್ಗೆ ಇಷ್ಟು ಪರ್ಸೆಂಟೇಜ್ ಬರೋಕ್ಕೆ ಫ್ಯಾಕಲ್ಟಿ, ನಮ್ಮ ಕಾಲೇಜವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರೆಸ್ಪಾನ್ಸಿವ್ ಇದ್ದರು. ಯಾವಾಗ ಕಾಲ್ ಮಾಡಿದ್ರು, ಏನು ಇರಬೇಕಾದ್ರೂ ಹೆಲ್ಪ್ ಮಾಡ್ತಿದ್ರು. ಲಾಸ್ಟ್ ಮೂಮೆಂಟ್ವರೆಗೂ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಈವನ್ ಎಕ್ಸಾಮ್ ದಿನವೂ ಅಷ್ಟೇ ಸಖತ್ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ ನಮ್ಮನ್ನು. ಈವನ್ ನಮ್ಗೆ ಫೇಲ್ಯೂರ್ಸ್ ಇದ್ದರು, ಅದು ಆಗುತ್ತೆ ಅಂತ ನಮಗೆ ಹೋಪ್ಸಿಲ್ಲ ಅಂದರೂ ಇವ್ರು ತುಂಬ ಮೋಟಿವೇಟ್ ಮಾಡಿ ನಮಗೆ ಎಲ್ಲ ಇದು ಮಾಡಿದ್ದಾರೆ. ಪ್ರಿನ್ಸಿಪಲ್ ಸರ್ ಅಷ್ಟೇ ಯಾವಾಗಲೂ ಇದು ಮಾಡ್ತಿದ್ರು. ಮತ್ತು ನಮ್ಮ ಫ್ಯಾಕಲ್ಟೀಸು, PCMB ಎಲ್ಲ ಫ್ಯಾಕಲ್ಟೀಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಇಷ್ಟು ಪರ್ಸೆಂಟೇಜ್ ಬಂದಿರೋದಕ್ಕೆ ಅವರೇ ಕಾರಣ. ಒಟ್ನಲ್ಲಿ ಎಸ್ವಿಪಿ ವಿದ್ಯಾನಿಧಿ ವಿಟೆಕ್ನೋ ಕಾಲೇಜಿನ ವಿದ್ಯಾರ್ಥಿಗಳು ಟಾಪರ್ಸ್ ಮಾತ್ರವಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಕಾಲೇಜಿಗೆ ಉತ್ತಮ ಫಲಿತಾಂಶದ ಜೊತೆಗೆ ಕೀರ್ತಿಯನ್ನ ತಂದಿದ್ದಾರೆ. ಈ ಮೂಲಕ ರಾಜ್ಯವೇ ತಿಪಟೂರಿನತ್ತ ತಿರುಗಿ ನೋಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.